ಸ್ಪೀಕರ್ ಇಡ್ಬೇಕಾ ಸರ್? ಎಲ್ಲರೂ ಜನ ಇದ್ದಾರೆ, ಒಂದು ಸ್ಪೀಕರ್ ಇಡ್ಬೋದಾ? ಎಸ್ ಸರ್. ನಮಸ್ಕಾರ, ರಾಜೀವ್ ಮಾತಾಡ್ತೀನಿ ಸರ್. ಇಲ್ಲಿ ಒಂದು ಮಗುದು ಸಂಶಯಾತ್ಮಕವಾಗಿ ಸಾವು ಆಯಿತು. ಈಗ ಇವರೆಲ್ಲರಿಗೂ ಇಲ್ಲ ಇದೆ ಸಾವಿನಲ್ಲಿ ಏನೋ ಇದಿದೆ ಅನ್ನೋದಕ್ಕೆ ಮರ್ಡರ್ ಕೇಸಲ್ಲೇ ಈಗ ಇನ್ವೆಸ್ಟಿಗೇಷನ್ಗೆ FIR ಮಾಡಿದ್ದಾರೆ ಸರ್. ಅದನ್ನು ಸ್ವಾಗತ ಮಾಡ್ತೀವಿ. ತನಿಖೆ ನಡೆದು ಏನು ಸತ್ಯ ಇದೆ ಅದು ಹೊರಗೆ ಬರಲಿ, ಸತ್ಯ ಪ್ರಾಮಾಣಿಕವಾಗಿ ತನಿಖೆ ಆಗಲಿ ಅನ್ನುವಂಥದ್ದು ಒಂದು. ಎರಡನೇದು, ಪೋಸ್ಟ್ ಮಾರ್ಟಮ್ಗೆ ಇವರು ಸಹಕಾರ ಮಾಡ್ತಾ ಇರಲಿಲ್ಲ. ನಾವು ಬಂದು ಎಲ್ಲರೂ ವಿನಂತಿ ಮಾಡ್ಕೊಂಡಿದ್ದೀವಿ ಸರ್. ಈಗ ಒಂದು ಅನಾಥ ಮಗು, ಈ ರೀತಿ ತಂದೆ ಇಲ್ಲದ ಮಗು ಶಾಲೆಯಲ್ಲಿ ಈ ರೀತಿ ಸಂಶಯಾತ್ಮಕವಾಗಿ ಸಾವಾಗಿದೆ. ಹಾಗಾಗಿ ಪರಿಹಾರ ಕೇವಲ 5 ಲಕ್ಷ. ಸುಮ್ಮನೆ ಇದು ಪರಿಹಾರ ಒಂದು 20 ಲಕ್ಷ ನೀವು ಬೇರೆ ಕಡೆ ಎಲ್ಲ ಕೊಟ್ಟಿದ್ದೀರಿ. ಹಾಗಾಗಿ ಮಗುಗೆ, ಆ ಕುಟುಂಬಕ್ಕೆ ಒಂದು 20 ಲಕ್ಷ ಪರಿಹಾರ ನೀವು ಸರ್ಕಾರಕ್ಕೆ ಮಾತನಾಡಿ ಇದನ್ನ ಮಾಡಿ ಅಂತ ಹೇಳಿ ಇವ್ರದ್ದೆಲ್ಲ ವಿನಂತಿ ಸರ್. ಇಲ್ಲ ಅಂದ್ರೆ ಪೋಸ್ಟ್ ಮಾರ್ಟಮ್ ಮಾಡಿಸ್ತೀವಿ, ಮತ್ತೆ ರೋಡ್ ಮೇಲೆ ಇಡ್ತೀವಿ ಅಂತ ಹೇಳ್ತಿದ್ದಾರೆ. ಹಾಂ ಸರ್. ನಾನೀಗ ಸರ್ಕಾರಕ್ಕೆ ಮಾತಾಡ್ಕೊಳ್ತೀನಿ. ಒಂದು ಲೆಟರ್ ನನಗೆ ಕೊಟ್ಬಿಡಿ. ಎಸ್ ಸರ್. ಸಿಎಂ ರಿಲೀಫ್ ಫಂಡ್ ಇಂದ ಎಸ್ ಸರ್. ನಡೀತಾ ಇದೆ. ಹಾಂ ಸರ್. ನೀವು ಅಲ್ಲಿದ್ದಾಗ ನಾನು ಅಲ್ಲಿ ಮಾತಾಡ್ತೀನಿ. ಎಸ್ ಸರ್. ಫಾಲೋ ಇಟ್ ಮಾಡ್ಸೋಣ ಪಾಪ. ಎಸ್ ಸರ್. ಎಸ್ ದುರದೃಷ್ಟಶಾಸ್ತ್ರ ಹಂಗಾಗಿದೆ. ಎಸ್ ಸರ್. ಬಟ್ ತನಿಖೆನೂ ಚುರುಕಾಗಿ ಮಾಡ್ಸೋಣ. ಎಸ್ ಸರ್. ಪರಿಹಾರಕ್ಕೂ ಸರ್ಕಾರಕ್ಕೆ ನಾನು ಪ್ರೆಷರ್ ಹಾಕ್ತೀನಿ, ನಮ್ಮಿಂದನೂ ಹೋಗಿ. ಎಸ್ ಸರ್. ಧನ್ಯವಾದ ಸರ್. ಓಕೆ, ಧನ್ಯವಾದ. ಎಲ್ಲರಿಗೂ ತಾವು ದಯಮಾಡಿ ಹೇಳ್ರಿ. ಅಲ್ಲಿ ಏನಿದೆ ಜಿಲ್ಲಾಡಳಿತ ಮೇಲೆ ಅವ್ರು ಭರವಸೆ ಇಟ್ಕೋಬೇಕು. ನಾವು ಮಾಡ್ತೀವಿ. ಈಗ ನೀವು ಹೇಳಿದ ನಂತರ ನಾವೆಲ್ಲ ಒಂದೇ ಅಲ್ಲ ಮಾಡ್ತೀವಿ. ಎಸ್ ಸರ್, ನಿಮ್ಮ ಮೇಲೆ ವಿಶ್ವಾಸ ಇದೆ ಸರ್. ಹಾಗಾಗಿ ನಾನು ಕನ್ವಿನ್ಸ್ ಮಾಡ್ತೀನಿ ಸರ್. ತಮ್ಮಿಂದ ಸಹಕಾರ ಆಗಲಿ ಸರ್. ಎಸ್ ಸರ್. ಎಸ್ ಸರ್. ಎಸ್ ಸರ್. ನಮಸ್ತೆ ಸರ್. ನಮಸ್ತೆ ಅಷ್ಟ ಐತಂದ್ರೆ ಸರ್ ಅವ್ರಿಗೆ ಏನಾರ ಪ್ರೋತ್ಸಾಹ ಮಾಡಿರಲ್ಲ. ಏನೋ ಹುಡುಗರು ಆಗಿದಾರೆ ಅವ್ರಿಗೆ ಏನ್ರ ಪಾಪ ಅನ್ನ ತಿನ್ಬೇಕು ಮುಂದೆ. ಸರಿ ಇದೆ. ಅಣ್ಣ ಹೇಳಿದ್ದು ಈಗ 5 ಲಕ್ಷದ ಚೆಕ್ ಅಷ್ಟೇ ಕೊಟ್ಟಿದ್ದಾರೆ ಅಂತ ಹೇಳಿ, ಕಾನೂನಿನ ಪ್ರಕಾರ ಏನೆಲ್ಲ ಬರಬೇಕು ಎಲ್ಲವೂ ಬರುತ್ತೆ. ಈಗ ಏನು ಕೊಟ್ಟಿದ್ದಾರೆ, ಹಣದಿಂದ ಆತನ ಜೀವಕ್ಕೆ ಬೆಲೆ ಕಟ್ಟೋದಕ್ಕಾಗೋದಿಲ್ಲ. ಮಗು ಓದಿದ್ರೆ ಆತ ಮುಂದೆ ಏನಾಗ್ತಿದ್ನೋ. ಹಾಗಾಗಿ ಅದೇ ಇಲ್ಲ, ತಾಯಿನೂ ಹೇಳೋದು ಇಷ್ಟೇ, ಒಂದು ಮಗುವಿನ ಜೀವಕ್ಕೆ 5 ಲಕ್ಷ ಬೆಲೆ ಕಟ್ಟೋದಾದ್ರೆ ನಾವು 5 ಲಕ್ಷ ಕೊಟ್ಟರೆ ನಮಗೂ ಕೊಳ್ಳೋದಕ್ಕೆ ಅವಕಾಶ ಇದೆಯಾ ಅಂತ ಹೇಳಿ ಕೇಳ್ತಾರೆ. ಹಂಗಾಗೋದಿಲ್ಲ. ಹಾಗಾಗಿ ಹಣದಿಂದ ಯಾರದೇ ಜೀವಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಈಗೇನು ಮಾಡಬೇಕು ಅದು ನಿಯಮದ ಪ್ರಕಾರ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಾನು ಕೂಡ ಜೊತೆಯಾಗಿ ನಿಂತು ಏನೆಲ್ಲ ಮಾಡೋದಕ್ಕೆ ಸಾಧ್ಯ ಇದೆ ಎಲ್ಲ ರೀತಿಯ ಪ್ರಯತ್ನವನ್ನ ಒಟ್ಟಾಗಿ ಸೇರಿ ಮಾಡೋಣ. ಹಾಗಾಗಿ ಯಾವುದೋ ಚೆಕ್ಕನ್ನು ಕೊಟ್ಟು ಮುಗಿಸ್ಬಿಟ್ರು ಅಂತ ಅಲ್ಲ, ಅದೊಂದು ನಿಯಮ ಅಷ್ಟೇ. ಅದಕ್ಕೆ ಜಾಯಿಂಟ್ ಡೈರೆಕ್ಟರ್ ಅವರು ಅಲ್ಲಿಂದ ಇಲ್ಲಿಗೆ, ರಾಮನಗೌಡರು, ಮಾನ್ಯ ರಾಮನಗೌಡರು ಅಲ್ಲಿಂದ ಇಲ್ಲಿಗೆ ಬಂದು ಚೆಕ್ ತಾಯಿಗೆ ಮುಟ್ಟಿಸಿದ್ದಾರೆ ಅಷ್ಟೇ. ಆದರೆ ಅದು ಪ್ರಾರಂಭಿಕ ಹಂತ. ನ್ಯಾಯ ಮುಟ್ಟಿಸೋವರೆಗೂ, ನ್ಯಾಯ ಸಿಗೋವರೆಗೂ ನಾವು ಎಲ್ಲ ರೀತಿಯ ಪ್ರಯತ್ನವನ್ನ ಮಾಡೋಣ ಅಂತ ಹೇಳಿ ನಿಮ್ಮೆಲ್ಲರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ. ಸೊ ಈಗ ತನಿಖೆ ಪ್ರಾರಂಭ ಆಗತ್ತೆ. ಇನ್ನು ನಿಜವಾಗಿ ಸತ್ಯ ಹೊರಗೆ ಬರಬೇಕು, ನ್ಯಾಯ ಹೊರಗೆ ಬರಬೇಕು. ಅಲ್ಲ, ಯೂಶಲಿ 90 ದಿನ ಇರುತ್ತೆ. ಅಲ್ಲ, ಯೂಶಲಿ 3 ತಿಂಗಳು. ಇಲ್ಲ, ಸರಿ ಇದೆ, ಸರಿ ಇದೆ. ನೀವು ಮಾತಾಡಿದ್ದನ್ನ CPI ಸಾಹೇಬರು ಕೇಳಿದ್ದಾರೆ, ತಹಸೀಲ್ದಾರ್ ಅವರು ಕೇಳಿದ್ದಾರೆ. ಅದು ಬರ್ಕೊಟ್ಟಿದ್ದೆ ನಮ್ಮ ಕಡೆ ರೆಕಾರ್ಡಿಂಗ್ ಐತಿ, ಹರಿ ರೆಕಾರ್ಡ್ ತೆಗಿತೀರಿ. 93 ಬರ್ಕೊಟ್ಟೇವಿ ನಾವೆಲ್ಲರೂ.
ಆಗ್ಲಿ. ಅದನ್ನ 2 ತಿಂಗಳು ಅಂತೇಳಿ ಹೇಳ್ತಿದ್ದಾರೆ. ಆದಷ್ಟು ಬೇಗ ಅದನ್ನ ತನಿಖೆ ಮುಗಿಸೋದಕ್ಕೆ ಪೊಲೀಸ್ ಅಧಿಕಾರಿಗಳಿಗೆ ಒಂದು ತಿಂಗಳ ಆ ಕುಟುಂಬಕ್ಕೆ ಏನು ಪರಿಹಾರ ಬರ್ತೈತಿ? ಮೊನ್ನೆ ಯಾರೋ ಒಂದು ವಯಸ್ಸಾದ 15 ಲಕ್ಷ 20 ಲಕ್ಷ ಕೊಟ್ಟಿದ್ದಾರೆ. ಈ ಕುಟುಂಬ ಸಣ್ಣ ಹುಡುಗ ಸತ್ತತ್ತೆ ಅಂದ ಬಳಕ 15 ವರ್ಷದ ಹುಡುಗ ಸತ್ತತ್ತೆ ಅಂದ ಬಳಕ ಅದರ ಪರಿಹಾರ ಏನಾಕೈತಿ ಅನ್ನೋದು ಅದನ್ನ ನೀವು ಸ್ವಲ್ಪ ಹೇಳೋದು. ನಾನು ಇವತ್ತು ಸದನದ ಒಳಗೆ ಮಾನ್ಯ ಐಹೊಳೆ ಸಾಹೇಬರು ನನಗೆ ಸಂಪರ್ಕ ಮಾಡಿದ್ರು. ಬೆಳಿಗ್ಗೆ ಮಾತಾಡುವಾಗ ನಿಡಗುಂದಿ ಹಿಂಗ್ ಘಟನೆ ಆಗ್ಬಿಟ್ಟಿದೆ, ನಾನು ಇದರಲ್ಲಿದ್ದೀನಿ, ಸದನದಲ್ಲಿದ್ದೀನಿ, ನೀವೊಂದು ಸ್ವಲ್ಪ ಹೋಗಿ ಮಾತಾಡಿ ಬನ್ನಿ ಅಂತ ಹೇಳಿದ್ರು. ಅವಕಾಶ ಸಿಕ್ಕಾಗ ಐಹೊಳೆ ಸಾಹೇಬರು ನಾನು ಸದನದಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಾಗೇನೆ ನಮ್ಮ ಶಾಸಕರು ಮಹೇಂದ್ರ ತಮ್ಮಣ್ಣವರು ಕೂಡ ಇದಕ್ಕೆ ನ್ಯಾಯ ಎತ್ತೋ ಪ್ರಾಮಾಣಿಕ ಪ್ರಯತ್ನ ಅವರು ಮಾಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಈ ಘಟನೆಯಲ್ಲಿ ನಾವು ಇನ್ನೊಬ್ಬರ ಮೇಲೆ ಹೇಳೋದಕ್ಕಿಂತ ಈ ಕ್ಷಣಕ್ಕೆ ನಾವು ನ್ಯಾಯ ಕೊಡಬೇಕು.